Okay, last but not the least, again last concept ಈ ಟಾಪಿಕ್ ಇದ್ದು ಯಾವುದಪ್ಪ ಅಂದರೆ ಆಕ್ಸಿಡೇಷನ್ ಇನ್ ಅವರ್ ಡೈಲಿ ಲೈಫ್ ಫಾರ್ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್. ಆಕ್ಸಿಡೇಷನ್ ಇನ್ ಅವರ್ ಡೈಲಿ ಲೈಫ್. ಹಾಗಾದರೆ ಆಕ್ಸಿಡೇಷನ್ ಪ್ರೊಸೆಸ್ ಅಂದರೆ ಏನು? ವಾಟ್ ಇಸ್ ದ ಮೀನಿಂಗ್ ಆಫ್ ಆಕ್ಸಿಡೇಷನ್ ಅಂತ ಅಂದರೆ ದ ಪ್ರೊಸೆಸ್ ಆರ್ ಎಲ್ಸ್ ಕೆಮಿಕಲ್ process in which the oxygen is added in the reaction. Such a reactions are called oxidation processes or else oxidation reactions. ಸೊ ಈಗ ಆಕ್ಸಿಡೇಷನ್ ರಿಯಾಕ್ಷನ್ನ ನೋಡಿದ್ವಿ ನಾವು, ಹೌದಾ? ಈ ಆಕ್ಸಿಡೇಷನ್ ರಿಯಾಕ್ಷನ್ ನೋಡಿದ ಮೇಲೆ ಅದು ನಮ್ಮ ಡೈಲಿ ಲೈಫಲ್ಲಿ ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅನ್ನೋದನ್ನು ನಾವು ಈ ಟಾಪಿಕಲ್ಲಿ ನೋಡಬೇಕು. ಸೊ ಹೌದು, ಡೈಲಿ ನಾವು ಲೈಫಲ್ಲಿ ನಾವು ಎರಡು ರೀತಿಯಾದಂಥ ಆಕ್ಸಿಡೇಷನ್ ಪ್ರೊಸೆಸ್ಗಳನ್ನ ನೋಡ್ತೀವಿ. ದೋಸ್ ಪ್ರೊಸೆಸಸ್ ಆರ್, ಒನ್ ಈಸ್ ಕರೋಷನ್ ಆ್ಯಂಡ್ ಅನದರ್ ಒನ್ ಈಸ್ ಯುವರ್ ರ್ಯಾನ್ಸಿಡಿಟಿ. ಸೊ ಇವೆರಡು ಟಾಪಿಕ್ಕು ಅಥವಾ ಇವೆರಡು ಪ್ರೊಸೆಸಸ್ಸು ವಿ ವಿಲ್ ಸಿ ಇನ್ ಅವರ್ ಡೈಲಿ ಲೈಫ್. ಓಕೆ, ಮೊದಲನೇದಾಗಿ ವಿಲ್ ಗೋ ಫಾರ್ ಫಸ್ಟ್ ಆಫ್ ಆಲ್ ವಿಲ್ ಗೋ ಫಾರ್ corrosion point. So what does this corrosion means? The corrosion usually occurs in terms of metals. Metals ಅಲ್ಲಿ ನಾವು corrosion ಅನ್ನು ನೋಡ್ತೀವಿ. ಎಲ್ಲ metals ಅಲ್ಲ, it is not observed in all metals, but in some metals we can see that oxidation processes. So which are those ಅಂತ ಅಂದರೆ ರೆಗ್ಯುಲರ್ ಆಗಿ ನಾವು ಯೂಸ್ ಮಾಡುವಂಥ ಐರನ್ ಮೆಟೀರಿಯಲ್ಸಲ್ಲಿ ನಾವು ಯೂಶ್ವಲಿ corrosion ಅನ್ನು ನೋಡ್ತೀವಿ. ಎಲ್ಲ ಮೆಟಲ್ ನೋಡ್ತೀವಿ, ಅದ್ರ ಯೂಶ್ವಲಿ ನೋಡೋದನ್ನು ಹೇಳ್ತಾ ಇರೋದು ನಾನು. ಸೊ ವಾಟ್ ಈಸ್ going to happen in corrosion ಅಂದರೆ, if we keep the iron materials in a open air space area, ಆ ಟೈಮಲ್ಲಿ they will get react with the humidity of and the acid content in the atmosphere. ಸೊ ಆ ಕಂಟೆಂಟ್ಗಳ ಜೊತೆ ಅದು ರಿಯಾಕ್ಟ್ ಆದ ತಕ್ಷಣ it will form one brownish layer on the surface of iron materials. So such a thing is called a corrosion. ಕರೋಷನ್ ಅಂದ್ರೇನು? ಒಂದು ಐರನ್ ಮೆಟೀರಿಯಲ್ಗಳನ್ನ ನಾವು ಗಾಳಿಗೆ ಬಿಟ್ಟಾಗ ಅಥವಾ ಫ್ರೀ ಏರಲ್ಲಿ ಇಟ್ಟಾಗ, ಅದು ಫ್ರೀ ಅಂದರೆ ಏರಲ್ಲಿರುವಂತಹ ತೇವಾಂಶ, ನೀರಿನ ಅಂಶ ಇರುತ್ತಲ್ಲ, ಅದಕ್ಕೆ ಹ್ಯೂಮಿಡ್ ಕಂಡೀಷನ್ಸು ಮತ್ತು ಆ್ಯಸಿಡ್ ಕಂಡೀಷನ್ಸ್ಗಳ ಜೊತೆ ರಿಯಾಕ್ಟ್ ಮಾಡಿ ಇಟ್ ವಿಲ್ ಫಾರ್ಮ್ಸ್ ಅ ಬ್ರೌನಿಷ್ ಲೇಯರ್ ಆನ್ ದ ಸರ್ಫೇಸ್ ಆಫ್ ದ ಮೆಟಲ್. ಬಟ್ ಇದು ಐರನ್ಗಷ್ಟೇ, ಬ್ರೌನಿಷ್ ಪಾಯಿಂಟ್ ಬರೋದು ಐರನ್ಗಷ್ಟೇ, ನಾಟ್ ಫಾರ್ ಎವ್ರಿ ಮೆಟಲ್. ಓಕೆ, ಇಟ್ ವಿಲ್ ಫಾರ್ಮ್ ಒನ್ ಲೇಯರ್. ಓಕೆ, ಆನ್ ಲೇಯರ್, that process is called corrosion process. ಇನ್ನು ಬೇರೆ ಮೆಟಲಲ್ಲಿ ಹೆಂಗಾಗುತ್ತೆ ಅಂತಂದರೆ, ಇಫ್ ಯು ಟೇಕ್ ದಟ್ ಸಿಲ್ವರ್ ತೊಗೊಂಡ್ರೆ, ಸಿಲ್ವರ್ ವಿಲ್ ಗೆಟ್ ಬ್ಲ್ಯಾಕಿಶ್ ಇನ್ ಕಲರ್ ಆನ್ ದ ಸರ್ಫೇಸ್ ಆಫ್ ದ್ಯಾಟ್. ಸೊ ದ್ಯಾಟ್ ಈಸ್ ಆಲ್ಸೋ ಕಾಲ್ಡ್ ಅ ಕರೋಷನ್ ಇನ್ ಕೇಸ್ ಆಫ್ ಸಿಲ್ವರ್. ಇನ್ ಕೇಸ್ ಆಫ್ ಅಗೇನ್ ಕಾಪರ್ ಥಿಂಗಲ್ಲಿ ಬಂದಾಗ, ಇನ್ ಕೇಸ್ ಆಫ್ ಕಾಪರ್ ಇಟ್ ವಿಲ್ ಫಾರ್ಮ್ ಅ ಗ್ರೀನಿಶ್ ಲೇಯರ್ ಆನ್ ದ ಸರ್ಫೇಸ್ ಆಫ್ ದ ಕಾಪರ್ ಮೆಟೀರಿಯಲ್ಸ್. ಸೊ ಸಚ್ ಅ ಗ್ರೀನಿಶ್ ಲೇಯರ್ ಈಸ್ ಕಾಲ್ಡ್ ವಾಟ್? ಕರೋಷನ್ ಆಫ್ ಕಾಪರ್. ಸೊ ಐರನ್ ಕಾಪರ್ ಬಂದಾಗ ಬ್ರೌನಿಶ್ ಲೇಯರ್ ಬರುತ್ತೆ, ಆ್ಯಂಡ್ ಬೆಳ್ಳಿ ಬಂದಾಗ ಅಥವಾ ನಿಮ್ಮ ಸಿಲ್ವರ್ ಬಂದಾಗ ಇಟ್ ವಿಲ್ ಹ್ಯಾವ್ ಅ ಬ್ಲ್ಯಾಕಿಶ್ ಕಲರ್ ಲೇಯರ್ ಆನ್ ದ ಸರ್ಫೇಸ್, ಆ್ಯಂಡ್ ಇನ್ ಕೇಸ್ ಆಫ್ ಕಾಪರ್ ಇಟ್ ವಿಲ್ ಹ್ಯಾವ್ ಅ ಗ್ರೀನಿಶ್ ಲೇಯರ್ ಆನ್ ದ ಸರ್ಫೇಸ್ ಆಫ್ ದ ಕಾಪರ್ ಮಟೀರಿಯಲ್ಸ್. ಸೊ ದಿಸ್ ಇಸ್ ವಾಟ್ ಕರೋಷನ್. ಆ್ಯಂಡ್ ಹೌ ಕ್ಯಾನ್ ವಿ ಕಂಟ್ರೋಲ್ ಇಟ್? ವಿ ಕ್ಯಾನ್ ಕಂಟ್ರೋಲ್ ಇಟ್ ಬೈ ಪೇಂಟಿಂಗ್. ನಿಮ್ಮ ಮನೆಯಲ್ಲಿ ಕಬ್ಬಿಣದ ವಸ್ತುಗಳಿದ್ರೆ ಅದ್ರ ಮೇಲೆ ಪೇಂಟ್ ಮಾಡಿರ್ತೀರ. ವೈ ವಿ ಪೇಂಟ್ ಆನ್ ಇಟ್? ಬಿಕಾಸ್ if we paint on the metals, it will form a layer. It will form a layer on the surface of that metal, and that layer will control the reaction between the humid conditions or as air conditions, and the metal will be safe from corrosion. For example, ನಿಮ್ಮ ಮೊಬೈಲ್, ಅದು ಕನ್ನಡ ಮೀಡಿಯಮ್ರು ಹೇಳಿದೆ, ನಿಮ್ಮ ಮೊಬೈಲ್ ಮೇಲೆ ಸ್ಕ್ರ್ಯಾಚಸ್ ಆಗದಂಗೆ ನೀವು ಹೆಂಗೆ ಪ್ರೊಟೆಕ್ಟ್ ಮಾಡ್ತೀರಾ? ಯು ವಿಲ್ ಪ್ಲೇಸ್ ಒಂದು ಕವರ್ ಆನ್ ಇಟ್, ಹೌದಾ? ನೀವು ಇದ್ರ ಮೇಲೆ ಒಂದು ಕವರ್ ಹಾಕಿದ ತಕ್ಷಣ ಏನಾಗುತ್ತೆ? ಇಟ್ ವಿಲ್ ನಾಟ್ get any scratches on the surface. So ಅದು ಪ್ರೊಟೆಕ್ಷನ್ಗೆ ಒಂದು ಲೇಯರ್ ಮಾಡಿರ್ತೀರ. ಇಟ್ ಈಸ್ ಅ ಮೀಡಿಯೇಟರ್ ಲೇಯರ್ ಇನ್ ಬಿಟ್ವೀನ್ ದ ಮೊಬೈಲ್ ಸರ್ಫೇಸ್ ಆ್ಯಂಡ್ ದ ರೆಗ್ಯುಲರ್ ಸರ್ಫೇಸಸ್, ಜಸ್ಟ್ ಲೈಕ್ ದ್ಯಾಟ್, ವಾಟ್ ಎವರ್ ಯು ನೋ, ವೇರೆವರ್ ಯು ವಿಲ್ ಕೀಪ್. ಸೊ ಅವೆಲ್ಲ ಏನು, ಇಟ್ ವಿಲ್ ಪ್ರೊಟೆಕ್ಟ್ ಫ್ರಮ್ ಇಟ್. ಹಾಗೆ ಒಂದು ಐರನ್ ಪೀಸಸ್ ಆಗಲಿ ಅಥವಾ ಮೆಟಲ್ಸ್ ಮೇಲೆ ಒಂದು ಲೇಯರ್ ಅಂತ ಆದರೆ ದೇ ವಿಲ್ ನಾಟ್ ರಿಯಾಕ್ಟ್ ವಿತ್ ದ ಎಕ್ಸ್ಟರ್ನಲ್ ಏಜೆಂಟ್ಸ್. ಸೊ ಸಿಮಿಲರ್ಲಿ ಇನ್ ಕೇಸ್ ಆಫ್ ಸಿಲ್ವರ್ there is another procedure, ಬಟ್ ಇವಾಗ ನಮಗೆ ಕೊಟ್ಟಿಲ್ಲ, ಸೊ ಡೋಂಟ್ ಬಾದರ್ ಅಬೌಟ್ ಇಟ್. ಸೊ ದಿಸ್ ಇಸ್ ವಾಟ್ ಕರೋಷನ್ ಪ್ರಾಸೆಸ್. ಸೊ ನೆಕ್ಸ್ಟ್ ಒನ್ ಈಸ್ rancidity. Rancidity we will see in case of oily foods, food which consist of oil or else fat content. Such a foods will show the rancidity process, and this is also type of oxidation process. ಹಾಗಾದರೆ ಇಲ್ಲೂ ಕೂಡ ಆಕ್ಸಿಜನ್ ಇಲ್ಲಿ ಆ್ಯಡ್ ಆಗ್ತಾ ಇರುತ್ತೆ. So in case of rancidity, the oily or else fat food materials will get react with the open air and oxygen and somewhat acid things and all those things, and it will give a bad smell and bad taste in the food. Not regularly, not immediately, but ಒಂದು ದಿನ ಆದ ನಂತರ if you place it in a open area,
ಚಿಪ್ಸ್ ಆಗಲಿ ಸಂಡಿಗೆ ಆಗಲಿ ಇವೆಲ್ಲ ನೀವು ಓಪನ್ ಏರಿಯಲ್ಲಿ ಇಟ್ಟಾಗ ಸೊ ಇಟ್ ವಿಲ್ ರಿಯಾಕ್ಟ್ ವಿತ್ ದ ಓಪನ್ ಏರ್ ಆ್ಯಂಡ್ ಇಟ್ ವಿಲ್ ಗಿವ್ ಯು ದ ಬ್ಯಾಡ್ ಸ್ಮೆಲ್ ಆ್ಯಂಡ್ ಬ್ಯಾಡ್ ಟೇಸ್ಟ್ ಆಫ್ ದ food. So that process is called rancidity. So how can we control just like that corrosion ತರ ಇಲ್ಲಿ ಹೆಂಗೆ ಮಾಡ್ಬೋದು ಅಂತಂದರೆ if you add nitrogen gas to the oily food materials then definitely we can control the rancidity. ವೇರ್ ನಮ್ಗೆ ಎಲ್ಲಿ ಸಿಗುತ್ತೆ ಅಂತಂದರೆ ಅದು ಸಿಗೋದೆಲ್ಲ ನೀವು ಚಿಪ್ಸ್ ಪ್ಯಾಕೆಟ್ ತಂದಿರ್ತೀರ ಲೇಸ್ ಆಗಲಿ ಕುರ್ಕುರೆ ಆಗಲಿ ಎಟ್ಸೆಟ್ರಾ ದ್ಯಾಟ್ ಪಾಕೆಟ್ ವಾಸ್ ಫಿಲ್ಡ್ ಅಪ್ ವಿತ್ ಅ ಲಾಟ್ ಆಫ್ ಏರ್ ದ್ಯಾಟ್ ಏರ್ ಈಸ್ ಅ ನೈಟ್ರೋಜನ್ ಗ್ಯಾಸ್ ಓಕೆ ಬಿಕಾಸ್ ಅದು ಯಾವಾಗಲೂ ಪ್ರಿಪೇರ್ ಮಾಡಿರ್ತಾರೆ ಇಲ್ಲಿ ತನಕ ನಿಮ್ಮ ಕೈಗೆ ಬರಬೇಕು ಅಂದರೆ ಅದರಲ್ಲಿ ಗ್ಯಾಸ್ ಹಾಕಿದಾಗ ಮಾತ್ರ ದ್ಯಾಟ್ ವಿಲ್ ಕಂಟ್ರೋಲ್ ದ ರ್ಯಾನ್ಸಿಡಿಟಿ ಪ್ರೊಸೆಸ್. ಸೊ ಅದಕ್ಕೋಸ್ಕರ ನಿಮ್ಮ ಅದು ಫ್ಯಾಟ್ ಕಂಟೆಂಟ್ ಇಲ್ಲೇ ಇರುವಂಥ ರ್ಯಾನ್ಸಿಡಿಟಿನ ಕಂಟ್ರೋಲ್ ಮಾಡ್ಬೋದು. ಆ್ಯಂಡ್ ದಿಸ್ ಈಸ್ ಆಲ್ಸೋ ಟೈಪ್ ಆಫ್ ಆಕ್ಸಿಡೇಷನ್ ಪ್ರಾಸೆಸ್. ಸೊ ದಿಸ್ ಈಸ್ ವಾಟ್ ಫೈನಲ್ ಥಿಂಗ್. ಆ್ಯಂಡ್ ಲಾಸ್ಟ್ ನಿಮ್ಗೆ ಇನ್ನು ಉಳಿದಿರೋದು ಲೈಕ್ ವಾಟ್ ದ್ಯಾಟ್ ಕೆಮಿಕಲ್ ಬ್ಯಾಲೆನ್ಸಿಂಗ್. ಹೌದಾ, ಈಕ್ವೇಷನ್ಸ್ನ ಬ್ಯಾಲೆನ್ಸ್ ಮಾಡೋದನ್ನು ನಾನು ವಿಡಿಯೋ ಲೈಕ್ ಕನ್ನಡ ಮೀಡಿಯಮ್ ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್ ಇಬ್ಬರಿಗೂ ಒಂದೇ ವಿಡಿಯೋನ ಬಿಡ್ತೀನಿ. ಸೊ ಮೇಕ್ ಶೋರ್ ದ್ಯಾಟ್ ಅದರಿಂದ ನೀವು ನಿಮ್ಮ ಕ್ಲಾಸಲ್ಲಿ ನಿಮ್ಮ ಟಾಪಿಕಲ್ಲಿರುವಂಥ ಎಲ್ಲ ಕೆಮಿಕಲ್ ಈಕ್ವೇಷನ್ಸ್ಗಳನ್ನ ಬ್ಯಾಲೆನ್ಸ್ ಮಾಡಬಹುದು. ಯಾರು ಫ್ರೆಶ್ ಆಗಿದ್ದೀರಾ ಅವ್ರು ಮಾತ್ರ ಲೈಕ್ ಓಲ್ಡ್ ಬ್ಯಾಚಸ್ಸು ಈ ನಮ್ಗೆ ಆನ್ಲೈನ್ ಕ್ಲಾಸಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಬಟ್ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ಕ್ಲಾಸ್ ಈ ಸ್ಲೋ ಒಂದು ಸ್ಪೀಡ್ನ ಬಿಕಾಸ್ ವಿ ಆರ್ ಡೂಯಿಂಗ್ ಇಟ್ ಫಾರ್ ಫ್ರೆಶ್ 10 ಸ್ಟೂಡೆಂಟ್ಸ್. ಓಕೆ, ಸೊ ಅದಾದ ನಂತರ ನೆಕ್ಸ್ಟು ನಾನು ತೊಗೊಳ್ಳೋ ಟಾಪಿಕ್ಕು ಆ್ಯಸಿಡ್ಸ್ ಬೇಸಸ್ ಆ್ಯಂಡ್ ಸಾಲ್ಟ್ಸು. ಓಕೆ, ಯಾಕಂತಂದರೆ ಈಗ ನಾನು ನಿಮಗೆ ಕೆಮಿಸ್ಟ್ರಿ ಶುರು ಮಾಡಿದ್ದೀನಿ ಅಂದರೆ ಇಫ್ ಐ ಟೇಕ್ ಸಮ್ ಕ್ಲಾಸಸ್ ಆನ್ ಕೆಮಿಸ್ಟ್ರಿ ಓನ್ಲಿ ದೆನ್ ಯು ವಿಲ್ ಗೆಟ್ ಅ ಗ್ರಿಪ್ ಆನ್ ಇಟ್ ಬಿಕಾಸ್ ಈಚ್ ಆ್ಯಂಡ್ ಎವ್ರಿ ಟಾಪಿಕ್ ಈಸ್ ಇಂಟರ್ ಕನೆಕ್ಟೆಡ್. ನಾನು ಇವತ್ತು ಇದನ್ನು ಬಿಟ್ಟು ಫಿಸಿಕ್ಸ್ ಹೇಳೋಕ್ಕೆ ಹೋದರೆ ನಿಮಗೆ ಈಗ ಆಲ್ರೆಡಿ ಈ ಥರಲ್ಲಿರುವಂಥ ಟಾಪಿಕಲ್ಲಿರುವಂಥ ಎಷ್ಟೋ ರಿಯಾಕ್ಷನ್ಸು ಮತ್ತೆ ಆ್ಯಸಿಡ್ಸ್ ಬೇಸಲ್ಲಿ ಬರುತ್ತೆ ಆ್ಯಂಡ್ ಮೆಟಲ್ಸಲ್ಲೂ ಬರುತ್ತೆ. ಸೊ ದ್ಯಾಟ್ಸ್ ವೈ ನಿಮಗೊಂದು ಗ್ರಿಪ್ ಇರುತ್ತೆ. ಈಗ ಆಲ್ರೆಡಿ ಫಾರ್ಮಲ್ ಇರ್ತೀರಾ. ಸೊ ಜಸ್ಟ್ ಗೋ ಆನ್ ವಿತ್ ದ ಟಾಪಿಕ್ಸ್. ಕೆಮಿಸ್ಟ್ರಿಯಲ್ಲಿ ಒಂದು 2-3 ಟಾಪಿಕರ ಮಾಡೋಣ, ಮುಗಿದ ತಕ್ಷಣ ಬೇಕಾದ್ರೆ ಟಾಪಿಕ್ಸ್ನ ಚೇಂಜ್ ಮಾಡೋಣ. ಬಟ್ ರೈಟ್ ನಾವು ಇಟ್ ಈಸ್ ಅ ಗುಡ್ ಟೈಮ್ ಟು ಲರ್ನ್ ದ ಕ್ವಿಕ್ಲಿ ಅಬೌಟ್ ದ ಕೆಮಿಸ್ಟ್ರಿ. ಬೇಗ ನಿಮ್ಮ ಕೆಮಿಸ್ಟ್ರಿ ಬಗ್ಗೆ ನಾಲೆಜ್ ಸಿಕ್ಬಿಡುತ್ತೆ, ಇಂಟರ್ ಕನೆಕ್ಷನ್ ಗೊತ್ತಾಗ್ಬಿಡುತ್ತೆ. ಸೊ ಅದನ್ನು ಬ್ರೇಕ್ ಮಾಡೋದು ಬೇಡ. ಮತ್ತು ನಾನು ಬೇರೆ ಹೇಳ್ಬಿಟ್ಟು ಈ ಕಡೆ ಬಂದರೆ ಮತ್ತೆ ವಾಪಸ್ ನಿಮ್ಗೆ ನೆನಪಿಸ್ಬೇಕು. ಸೊ ದ್ಯಾಟ್ ಈಸ್ ವೆರಿ ಡಿಫಿಕಲ್ಟ್ ಟಾಸ್ಕ್ ಟು ಆ್ಯಕ್ಚುಲಿ ಟು ದ ಟೀಚರ್ಸ್ ಆ್ಯಕ್ಚುಲಿ. ಸೊ ದ್ಯಾಟ್ಸ್ ವೈ. ಸೊ ಪ್ಲೀಸ್ ಮೇಕ್ ಶೋರ್ ದ್ಯಾಟ್ ನೆಕ್ಸ್ಟ್ ಟಾಪಿಕ್ ನಾವು ಆ್ಯಸಿಡ್ ಬೇಸಿಸ್ ಆ್ಯಂಡ್ ಸಾಲ್ಟ್ಸ್ನ ಮಾಡೋಣ. ಓಕೆ, ಥ್ಯಾಂಕ್ ಯು ಗೈಸ್.